ಜಲಜ್ಯೇಷ್ಠನಿಭಾಕಾರಂ ಜಗದೀಶಪರಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಮೀನಕೂರ್ಮ ವರಾಹನರ ಪಂಚಾನನಾತುಲ ಶೌರ್ಯವಾಮನ ರೇಣುಕಾತ್ಮಜ ರಾವಣಾದಿ ನಿಶಾಚರಧ್ವಂಸಿ, ಧೇನುಕಾಸುರಮಥನ ತ್ರಿಪುರವ ಹಾನಿಗೈಸಿದ ನಿಪುಣ ಕಲಿಮುಖದಾನವರ ಸಂಹರಿಸಿ ಧರ್ಮದಿ ಕಾಯ್ದ ಸುಜನರನ. ಹೀಗೆ ಭಗವಂತನ ಅವತಾರಗಳನ್ನು ಸ್ಮರಿಸ್ತಾರೆ. ಭಗವಂತನ ಅಪಾರವಾದ ಕಾರುಣ್ಯವನ್ನು ಸುಮಾರು 29 ಪದ್ಯಗಳಲ್ಲಿ ವಿವಿಧವಾದ ದೃಷ್ಟಿಕೋನದಲ್ಲಿ ಬೇರೆ ಬೇರೆ ಕಥೆಗಳ ಸ್ಮರಣೆಗೆ ಬರುವಂತೆ ದೃಷ್ಟಾಂತವಾಗಿಟ್ಟುಕೊಂಡು ಭಗವಂತನ ಕಾರುಣ್ಯವನ್ನು ವಿಸ್ತಾರವಾಗಿ ಚಿಂತನೆಗೆ ಕೊಟ್ಟಿದ್ದಾರೆ. ಶ್ರೀಮದ್ ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಭಗವಂತನನ್ನು ಪ್ರಾರ್ಥನೆ ಮಾಡುವಾಗ ಅವರು ಕೇಳ್ಕೋತಾರೆ ಭಗವಂತನಲ್ಲಿ, ಕರುಣಾಪೂರ್ಣ ವರಪ್ರದಚರಿತಂ ಜ್ಞಾಪಯ ಮೇಟೆ ಅಂತಾರೆ ಆಚಾರ್ಯರು. ಭಗವಂತ, ನೀನು ನನಗೇನು ಅನುಗ್ರಹ ಮಾಡಬೇಕು, ನಾನೊಂದು ಅನುಗ್ರಹವನ್ನು ಬಯಸ್ತೇನೆ ನಿನ್ನಿಂದ ಅಂತಾರೆ ಆಚಾರ್ಯ. ಏನಂದರೆ, ಕರುಣಾಪೂರ್ಣ ವರಪ್ರದಚರಿತಂ ಜ್ಞಾಪಯ ಮೇಟೆ, ನನಗೊಂದು ಸ್ಮರಣೆ ಕೊಡಬೇಕು ನೀನು. ಯಾವ ಸ್ಮರಣೆ ಕೊಡಬೇಕು ಅಂದರೆ, ಕರುಣಾಪೂರ್ಣ ವರಪ್ರದಚರಿತಂ, ಕರುಣಾಪೂರ್ಣವಾದ ನಿನ್ನ ಚರಿತ್ರೆಗಳು, ಅನೇಕ ಅವತಾರಗಳನ್ನು ಮಾಡಿದ್ದಿ. ಬರೀ ಮೀನ ಕುರುಮ ವರಾಹ ನರಪಂಚಾನನ ಅಲ್ಲ, ಅದಲ್ಲದೆ ಈ 10 ಅವತಾರಗಳಲ್ಲದೆ ಇನ್ನೂ ಅನೇಕ ವಿಧವಾಗಿರತಕ್ಕಂತಹ ಅನಂತ ಅವತಾರಗಳನ್ನು ನೀನು ಮಾಡಿದ್ದೀರಿ. ಒಂದೊಂದು ಅವತಾರದಲ್ಲಿ ಒಂದೊಂದು ಥರದ ಕರುಣೆಯನ್ನು ತೋರಿದ್ದೀರಿ. ಇಂತಹ ಕರುಣಾಪೂರ್ಣವಾಗಿರತಕ್ಕಂತಹ ನಿನ್ನ ಚರಿತ್ರೆ ನನಗೆ ಸ್ಮರಣೆ ಬರುವಂತೆ ಅನುಗ್ರಹಿಸು, ಬೇರೆ ಏನು ಬೇಡ ನನಗೆ. ನಿನ್ನ ಕರುಣಾಪೂರ್ಣವಾದ ಚರಿತ್ರೆ ನನಗೆ ನಿರಂತರ ಮೇಲಿಂದ ಮೇಲೆ ಸ್ಮರಣೆ ಬರುವಂತೆ ಅನುಗ್ರಹಿಸುವಂತ ಶ್ರೀಮದ್ ಆಚಾರ್ಯರು ಪ್ರಾರ್ಥನೆ ಮಾಡ್ತಾರೆ. ಕಾರಣ, ನಮಗೆ ಭಗವಂತನ ಉಳಿದ ಯಾವುದೇ ಗುಣಗಳು ಚಿಂತನೆಗೆ, ಸ್ಮರಣೆಗೆ, ಉಪಾಸನೆಗೆ ಬರಬಹುದು, ಬಾರದೇ ಇರಬಹುದು. ಭಗವಂತನ ಅಪಾರವಾದ ಕಾರುಣ್ಯವನ್ನು ಮಾತ್ರ ನಾವು ಚಿಂತನೆ ಮಾಡದೇ ಇರಬಾರದು ಅನ್ನುವ ಅಭಿಪ್ರಾಯ. ಭಗವಂತ ಅಪಾರವಾದ ಕರುಣೆ ಯಾವ ರೀತಿಯಾಗಿ ಭಕ್ತರಲ್ಲಿ ತೋರಿಸ್ತಾನೆ ಅನ್ನೋದನ್ನು ವಿವಿಧ ದೃಷ್ಟಿಕೋನಗಳಲ್ಲಿ ನಮಗೆ ಅನೇಕ ಪದ್ಯಗಳಲ್ಲಿ 29 ಪದ್ಯಗಳಲ್ಲಿ ದಾಸರು ಅದಕ್ಕೋಸ್ಕರವಾಗಿ ವಿಸ್ತಾರವಾಗಿ ಭಗವಂತನ ಕರುಣೆಯನ್ನು ಚಿಂತನೆಗೆ ಕೊಟ್ಟಿದ್ದಾರೆ. ಕಾರಣ, ಭಗವಂತನ ಆ ಗುಣಾನುಸಂಧಾನ ಭಕ್ತರಿಗೆ ಅವಶ್ಯವಾಗಿ ಇರಬೇಕಾಗಿರತಕ್ಕಂಥದ್ದು. ಎಂದಿಗೂ ಭಗವಂತನ ಕರುಣೆಯ ಚರಿತ್ರೆಗಳನ್ನು ಸ್ಮರಣೆ ಮಾಡದೇ ಇರಬಾರದು. ನಮಗಾಗಿ ಅವತರಿಸಿ ಬಂದ, ಅವನ ಅವತರಿಸಿ ಬಂದೇ ಸಂಹಾರ ಮಾಡಬೇಕು ಅಂತಿಲ್ಲ. ಕುಳಿತಲ್ಲಿದ್ದರೆ ತಾನು ಸಂಕಲ್ಪ ಮಾಡಿದರೆ ದುಷ್ಟರನ್ನು ಸಂಹಾರ ಮಾಡಬಹುದಾಗಿತ್ತು. ಆದರೆ ಅವತರಿಸಿ ಬಂದ, ನಮಗಾಗಿ. ಅವತಾರ ಅಂದರೆ ಇಳಿದು ಬರೋದು. ನಮಗಾಗಿ ವೈಕುಂಠದಿಂದ ಇಳಿದು ಬಂದ ಭಗವಂತ ಅವತರಿಸಿ ಬಂದ. ಯಾಕಾಗಿ? ನಮಗೆ ತಾನು ಈ ಚರಿತ್ರೆಗಳನ್ನು ಮಾಡಿ ತೋರಿಸಿ ಅದನ್ನು ನಾವು ಹೊಗಳಬೇಕು, ಅದನ್ನು ನಾವು ಸ್ಮರಣೆ ಮಾಡಬೇಕು, ಅದನ್ನು ನಾವು ಸ್ತೋತ್ರ ಮಾಡಬೇಕು. ಆ ಮೂಲಕ ನಾವು ಪಾಪಗಳನ್ನು ಪರಿಹರಿಸಿಕೊಳ್ಳಬೇಕು ಅನ್ನುವ ಕಾರಣಕ್ಕಾಗಿ ಭಗವಂತ ವೈಕುಂಠದಿಂದ ಅವತರಿಸಿ ಬಂದು ವಿವಿಧವಾಗಿರತಕ್ಕಂತಹ ರೂಪಗಳನ್ನು ಧಾರಣೆ ಮಾಡಿ ವಿವಿಧವಾಗಿರತಕ್ಕಂತಹ ಚರಿತ್ರೆಗಳನ್ನು ತೋರಿಸಿದ್ದಾನೆ. ಕಾರಣ, ಇಂತಹ ಅವನ ಕರುಣೆ ಅವಶ್ಯವಾಗಿ ನಾವು ಸ್ಮರಣೆ ಮಾಡಬೇಕು ಅನ್ನುವಂತೆ ಆ ಕರುಣೆಯ ವಿಸ್ತಾರವಾದ ಚಿಂತನೆಯನ್ನು ಕೊಟ್ಟು ಭಗವಂತನ ಅವತಾರಗಳ ಚಿಂತನೆಯನ್ನು ಈ ಪದ್ಯದಲ್ಲಿ ಮಾಡ್ತಾ ಇದ್ದಾರೆ. ಮೀನ ಕೂರ್ಮ ವರಾಹ ನರಪಂಚಾನನ ಅತುಲ ಶೌರ್ಯ ವಾಮನ ರೇಣುಕಾತ್ಮಜ ರಾವಣಾದಿ ನಿಶಾಚರ ಧ್ವಂಸಿ. ಏನು ಕ್ರೂರಿಗಳಾಗಿದ್ದರು ರಾಜರು ಒಂದು ಕಾಲಕ್ಕೆ ಅಂದರೆ, ಜಮದಗ್ನಿ ಋಷಿಗಳ ಆಶ್ರಮ,
ಕಾರ್ತವೀರ್ಯಾರ್ಜುನ ಅಂತ ಆಗಿನ ರಾಜ, ಯದುವಂಶದ ರಾಜ, ಕೃತವೀರ್ಯನ ಮಗ, ಅಪಾರವಾದ ಪರಾಕ್ರಮ, ದತ್ತಾತ್ರೇಯನ ಶಿಷ್ಯ, ಅಪಾರವಾದ ಪರಾಕ್ರಮ. ಆ ಕಾರ್ತವೀರ್ಯಾರ್ಜುನನೊಮ್ಮೆ ಜಮದಗ್ನಿ ಋಷಿಗಳ ಆಶ್ರಮಕ್ಕೆ ಬರ್ತಾನೆ. ವನದಲ್ಲಿ ವಿಹಾರ ಮಾಡ್ತಾ ಅಲ್ಲೇ ಇದ್ದ ಆಶ್ರಮ ಅಂತ ಅಲ್ಲಿಗೆ ಬರ್ತಾನೆ. ರಾಜ ಪಟ್ಟಾಭಿಷಿಕ್ತ ದೊರೆಯವನು, ಕಾರಣ ಅವನನ್ನು ಗೌರವಿಸಬೇಕಾದದ್ದು ಅಂತ ಜಮದಗ್ನಿ ಋಷಿಗಳು ಅವನಿಗೆ ಆತಿಥ್ಯವನ್ನು ಕೊಡ್ತಾರೆ. ಎಷ್ಟು ಅದ್ಭುತವಾದ ಆತಿಥ್ಯವನ್ನು ಕೊಡ್ತಾರೆ ಅಂದರೆ, ರಾಜನ ಅರಮನೆಯಲ್ಲಿ ಕೂಡ ಅಂತಹ ಆದರದ ಆತಿಥ್ಯ ಸಿಕ್ಕಿರಲಿಕ್ಕಿಲ್ಲ, ಅಷ್ಟು ವೈಭವದ ಆತಿಥ್ಯ ಸಿಕ್ಕಿರಲಿಕ್ಕಿಲ್ಲ. ಅಂತಹ ಅದ್ಭುತವಾದ ಆತಿಥ್ಯವನ್ನು ಆ ಆಶ್ರಮದಲ್ಲಿ ಆ ಕಾರ್ತವೀರ್ಯಾರ್ಜುನನಿಗೆ ಅವನ ಪರಿವಾರಕ್ಕೆಲ್ಲ ಕೊಡ್ತಾರೆ ಜಮದಗ್ನಿ ಋಷಿಗಳು. ಇದನ್ನು ನೋಡಿ ರಾಜನಿಗೆ ಆಶ್ಚರ್ಯ. ಈ ವೈಭವ ಅರಮನೆಯಲ್ಲೇ ಇಲ್ಲ, ಅರಣ್ಯದಲ್ಲಿರುವ ಈ ಆಶ್ರಮದಲ್ಲಿ ಇಂತಹ ವೈಭವದ ಆತಿಥ್ಯ ಕೊಡಲಿಕ್ಕೆ ಹೇಗೆ ಸಾಧ್ಯ ಆಯಿತು? ಜಮದಗ್ನಿ ಋಷಿಗಳನ್ನೇ ಕೇಳಿದ. ಆಗ ಜಮದಗ್ನಿ ಋಷಿಗಳು ತಮ್ಮಲ್ಲಿ ಬ್ರಹ್ಮದೇವರ ಅನುಗ್ರಹದಿಂದ ಇರತಕ್ಕಂತಹ ಕಾಮಧೇನುವನ್ನು ತೋರಿಸಿದರು. ಈ ಕಾಮಧೇನುವನ ಅನುಗ್ರಹದಿಂದ ನಿನ್ನ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸಿದ್ದೀನಿ, ಈ ಆತಿಥ್ಯವನ್ನು ಕೊಟ್ಟಿದ್ದೀನಿ ಅಂತ ಹೇಳುವಾಗ ರಾಜನಿಗೊಂದು ಅಹಂಕಾರ. ಇಂತಹ ಕಾಮಧೇನು ಅರಮನೆಯಲ್ಲಿರಬೇಕು, ರಾಜನ ವಶದಲ್ಲಿ ಇರಬೇಕು, ಅರಣ್ಯದಲ್ಲಿರಬಾರ್ದು, ಇದನ್ನು ಕೊಡ್ರಿ. ಜಮದಗ್ನಿ ಋಷಿಗಳಂದರು, ಅದು ಕೊಟ್ಟರೆ ಬರೋದಲ್ಲ, ಬಂದರೆ ತೊಗೊಂಡು ಹೋಗು, ಹಠ ಮಾಡ್ತೀಯಾದರೆ ನಿನ್ನ ಇಷ್ಟ, ತೊಗೊಂಡು ಹೋಗು. ಅವನು ಎಷ್ಟು ಪ್ರಯತ್ನ ಮಾಡಿದರೂ ಕಾಮಧೇನು ತೊಗೊಂಡು ಹೋಗಲಿಕ್ಕಾಗಲ್ಲ. ಈ ಋಷಿ ಏನೋ ಮೋಸ ಮಾಡ್ತಾ ಇದ್ದಾನೆ ಅಂತ ಭಾವಿಸಿ ಆ ಕಾರ್ತವೀರ್ಯಾರ್ಜುನ ಜಮದಗ್ನಿ ಋಷಿಗಳನ್ನೇ ಸಂಹಾರ ಮಾಡಿಬಿಡ್ತಾನೆ. ನೋಡಿ, ಪರಶುರಾಮ ಇಲ್ಲದ ಸಮಯದಲ್ಲಿ ಜಮದಗ್ನಿ ಋಷಿಗಳನ್ನೇ ಸಂಹಾರ ಮಾಡಿ ಹೋಗಿಬಿಡ್ತಾನೆ. ಇಂತಹ ದುಷ್ಟತನ ಜ್ಞಾನಿಗಳು ತಪಸ್ವಿಗಳನ್ನು ಸಂಹಾರ ಮಾಡುವಷ್ಟು ಉನ್ಮತ್ತತನ ರಾಜರಲ್ಲಿ ತುಂಬಿತ್ತು. ಈ ವಿಚಾರ ತಿಳಿದ ಪರಶುರಾಮ ತಾನು ತಂದೆಯನ್ನು ಪುನಃ ಅನುಗ್ರಹಿಸಿ ದುಷ್ಟರಾಗಿರತಕ್ಕಂತಹ ರಾಜರುಗಳನ್ನು ಇಲ್ಲದಂತೆ ಮಾಡ್ತೇನೆ. ಇಂತಹ ದುರಹಂಕಾರಿಗಳು ರಾಜರಾಜರ ತಪಸ್ವಿಗಳು ಹೇಗೆ ಬದುಕಬೇಕು? ಭಗವದ್ಭಕ್ತರು ಹೇಗೆ ತಾವು ಜೀವನ ಮಾಡಿ ಯಾರು? ಅದರಿಂದ ಇಂತಹ ದುಷ್ಟರಿಂದ ಜಗತ್ತಿಗೆ ರಕ್ಷಣೆ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ಕಾರ್ತವೀರ್ಯಾರ್ಜುನು ಮಹಾಭಕ್ತ. ಆದ್ದರಿಂದ ಅವನು ನೋಡ್ರಿ, ಪರಶುರಾಮನನ್ನು ದ್ವೇಷ ಮಾಡಿದ, ದತ್ತಾತ್ರೇಯ ರೂಪವನ್ನು ತಾನು ಭಕ್ತಿ ಮಾಡಿದ. ದತ್ತಾತ್ರೇಯ ರೂಪದಿಂದ ಅನುಗ್ರಹಿಸಿದ್ದ ಭಗವಂತ. ಕಾರಣ ಅವನಿಗಿರುವ 1000 ಕೈಗಳಲ್ಲಿ 988 ಕೈಗಳನ್ನು ಕತ್ತರಿಸಿ ಇನ್ನೊಮ್ಮೆ ದುರಹಂಕಾರದಿಂದ ವರ್ತಿಸದಂತೆ ಅವನಿಗೆ ಅನುಗ್ರಹಿಸಿ, ಉಳಿದಂತೆ ಯಾರು ದುಷ್ಟರಾಜರುಗಳಿದ್ದಾರೋ ಅಂತಹ ದುಷ್ಟರಾಜರನ್ನೆಲ್ಲ ತನ್ನ ಕೊಡಲಿಯಿಂದ ಸವರಿ ಕತ್ತರಿಸಿ ದುಷ್ಟರಾಜರುಗಳಿಂದ ನಿಗ್ರಹಿಸಿ ದೇಶವನ್ನು ರಕ್ಷಣೆ ಮಾಡಿದ ಮಹಾಶೌರ್ಯ ಪರಾಕ್ರಮ ರೂಪ ಪರಶುರಾಮ ರೂಪ. ಜೊತೆಯಲ್ಲಿ ಭಗವದ್ಭಕ್ತರಿಗೆ, ಜ್ಞಾನಿಗಳಿಗೆ, ಋಷಿಗಳಿಗೆ, ತಪಸ್ವಿಗಳಿಗೆ ಇಡೀ ಭೂಮಂಡಲವನ್ನೇ ದಾನ ಮಾಡಿದ ಕರುಣೆ. ಇಂತಹ ಕರುಣಾರೂಪವೂ ಹೌದು. ಎಷ್ಟು ಅಪಾರ ಪರಾಕ್ರಮ ತೋರಿಸಿದನೋ ಅಷ್ಟೇ ಕರುಣೆ ತೋರಿದ ಭಗವದ್ಭಕ್ತರಲ್ಲಿ. ಆದ್ದರಿಂದ ಭಗವದ್ಭಕ್ತರಿಗೆ ಭಗವಂತನ ಭಯ ಇಲ್ಲ. ಯಾರು ಭಕ್ತಿ ಮಾಡ್ತಾರೋ ಅವರು ಭಯ ಪಡಬೇಕಾಗಿಲ್ಲ, ಯಾರು ದುಷ್ಟರೋ ಅವರಿಗೆ ಭಯ. ಹೀಗೆ ತಿಳಿಯಬೇಕಾಗ್ತದೆ. ಇಂತಹ ಅತುಲ ಶೌರ್ಯ ರೇಣುಕಾತ್ಮಜ ರಾವಣಾದಿ ನಿಶಾಚರ ಧ್ವಂಸಿ. ರಾಮರೂಪ ಕೂಡ ಕರುಣಾಪೂರ್ಣವಾದ ರೂಪ, ಕರುಣಾರೂಪ ಅಂತ ನಾವು ಮೊನ್ನೆ ಪ್ರವಚನದಲ್ಲಿ ರಾಮರೂಪದ ಚಿಂತನೆಯನ್ನು ಮಾಡಿದ್ದೇವೆ. ಆದರೂ ರಾವಣನು ಕೂಡ ಹಿರಣ್ಯಕಶಿಪುವಿನಂತೆ ತನಗೆ ಮರಣ ಆಗಬಾರದು ಅಂತ ಬ್ರಹ್ಮದೇವರ ಅನುಗ್ರಹದಿಂದ ಅಪಾರವಾದ ವರ, ಅವಧ್ಯತ್ವ ವರವನ್ನು ಪಡೆದಿರತಕ್ಕಂಥವ. ಕುಂಭಕರ್ಣನೂ ಬ್ರಹ್ಮದೇವರ ವರದಿಂದ ಅವಧ್ಯತ್ವ ವರ ಪಡೆದವ. ಇಂತಹ ಬ್ರಹ್ಮದೇವರ ವರದಿಂದ ಅವಧ್ಯರಾದ ದುಷ್ಟರಾಕ್ಷಸರನ್ನು, ಮಹಾಪರಾಕ್ರಮಿಗಳನ್ನು ಸಂಹಾರ ಮಾಡುವುದು ಅದು ಸಾಮಾನ್ಯದ ಕೆಲಸ ಅಲ್ಲ. ಇಂತಹ ರಾವಣನೇ ಮೊದಲಾದ ರಾಕ್ಷಸರ, ನಿಶಾಚರರು ಅಂದರೆ ರಾಕ್ಷಸರು, ಅವರನ್ನು ಧ್ವಂಸ ಮಾಡಿದ ರಾವಣ. ಆ ದುಷ್ಟ ಕುಲವೇ ಇಲ್ಲದಂತೆ ಮಾಡಿ ನಿಷ್ಕಂಟಕ ರಾಜ್ಯವನ್ನು ಆಳಿದ ಮಹಾಪರಾಕ್ರಮಿ ಕರುಣಾಮೂರ್ತಿ ರಾಮಚಂದ್ರ ದುಷ್ಟರ ಮೇಲೆ
ಈ ರೀತಿಯಾಗಿ ಅಪಾರವಾದ ಪರಾಕ್ರಮ ತೋರಿಸಿದ, ಸಜ್ಜನರಲ್ಲಿ ಕರುಣೆ ತೋರಿ 11,000 ವರ್ಷಗಳ ಕಾಲ ಸುಭಿಕ್ಷ ರಾಜ್ಯವನ್ನು ಆಳಿದ, ಸಜ್ಜನರನ್ನು ರಕ್ಷಣೆ ಮಾಡಿದ. ಇಂದಿಗೂ ನಾವು ರಾಮರಾಜ್ಯ ಅಂತ ನೆನೆಸ್ತೇವೆ. 24ನೆಯ ತ್ರೇತಾಯುಗದಲ್ಲಿ ರಾಮಾವತಾರ ಆದದ್ದು, 25ನೇ ತ್ರೇತಾಯುಗ ಮುಗಿಯಿತು, 26ನೇ ತ್ರೇತಾಯುಗ ಮುಗಿಯಿತು, 27ನೇ ತ್ರೇತಾಯುಗ ಮುಗಿಯಿತು, 28ನೇ ತ್ರೇತಾಯುಗ ಮುಗಿಯಿತು. ಇಷ್ಟು ಸುದೀರ್ಘ ಕಾಲ ರಾಮಾವತಾರ ಮುಗಿದು ಆದದ್ದು. ಒಂದು ಮಹಾಯುಗ ಕಳೆಯಬೇಕಾದರೆ 43,20,000 ವರ್ಷಗಳಾಗ್ತದೆ. ಇಂತಹ 4 ಮಹಾಯುಗಗಳು ಕಳೆದು ಹೋಗ್ಯವು. ಅಂದರೆ 4 ಸುಮಾರು 1,80,00,000 ವರ್ಷಗಳಾಯಿತು, ಲಕ್ಷ ವರ್ಷಗಳಾಯಿತು. ಇಷ್ಟು ಲಕ್ಷ ವರ್ಷಗಳಾದರೂ ಕೂಡ ಇನ್ನೂ ರಾಮರಾಜ್ಯ ಅಂತ ಸ್ಮರಣೆ ಮಾಡ್ತೇವೆ ನಾವು. ಗಾಂಧೀಜಿಯವರು ಕನಸು ಕಟ್ಟದ್ದು ರಾಮರಾಜ್ಯವನ್ನು ಸ್ಥಾಪನೆ ಮಾಡಬೇಕಂತ ಅಲ್ವಾ? ಹಾಗೆ ರಾಮರಾಜ್ಯ ಅಂತ ಕೋಟಿ ವರ್ಷಗಳಾದರೂ ಕೂಡ ಇನ್ನೂ ರಾಮರಾಜ್ಯವನ್ನು ಸ್ಮರಣೆ ಮಾಡ್ತೀವಾದರೆ ಭಗವಂತ ಅದೆಷ್ಟು ಕರುಣೆಯಿಂದ ಪ್ರಜೆಗಳನ್ನು ರಕ್ಷಣೆ ಮಾಡಿದ್ದಾನೋ ಅನ್ನುವುದನ್ನು ನಾವು ಸ್ಮರಣೆ ಮಾಡಬೇಕಾಗ್ತದೆ. ಇಂತಹ ಕರುಣಾಮೂರ್ತಿ ರಾಮಚಂದ್ರ. ಧೇನುಕಾಸುರ ಮಥನ. ಧೇನುಕಾಸುರನನ್ನು ಸಂಹಾರ ಮಾಡಿದ್ದು ಕೃಷ್ಣ ಅಲ್ಲ, ಬಲರಾಮ. ಆದರೂ ಆ ರೂಪವನ್ನು ಇಲ್ಲಿ ಇಟ್ಕೋತಾರೆ. ದಶಾವತಾರದಲ್ಲಿ ಸೇರಿದ ರೂಪ ಇರಲ್ಲ. ಆದರೆ ಭಾಗವತದ 1ನೇ ಸ್ಕಂದದಲ್ಲಿ ಭಗವಂತನ ಅವತಾರಗಳ ವಿಚಾರವನ್ನು ಹೇಳುವಾಗ ಏಕೋನವಿಂಶತಿತಮೇ ವೃಷ್ಣಿಷು ಪ್ರಾಪ್ಯ ಜನ್ಮನಿ ರಾಮಕೃಷ್ಣ ವಿತಿಭುವೋ ಭಗವಾನ್ ಅಹರದ್ಭಾರಂ ಅಂತ ಹೇಳುವಾಗ, ಅನೇಕ ಅವತಾರಗಳನ್ನು ಹೇಳುವಾಗ 19, 20ನೇ ಅವತಾರವಾಗಿ ರಾಮಕೃಷ್ಣರಾಗಿ ಅವತರಿಸಿ ಭೂಭಾರವನ್ನು ಇಳಿಸಿದ ಅಂತ ಹೇಳ್ತಾರೆ ಸೂತರು ಹೇಳುವಾಗ. ಕಾರಣ ಭೂಭಾರ ಹರಣ ಕಾರ್ಯದಲ್ಲಿ ಬಲರಾಮನನ್ನು ಹಿಡಿದಿದ್ದಾರೆ. ಬಲರಾಮನ ರೂಪ ಅದು ಭಗವಂತನ ಸಾಕ್ಷಾತ್ ಅವತಾರ ಅಲ್ಲ, ಆವೇಶ, ಭಗವಂತನ ಶುಕ್ಲಕೇಶಾವೇಶ. ಶುಕ್ಲಕೇಶಾವೇಶ ಇರುವಾಗ ಅವನು ಪ್ರಲಂಬಾಸುರನನ್ನು, ಧೇನುಕಾಸುರನನ್ನು ಸಂಹಾರ ಮಾಡಿದ್ದಾನೆ. ಕಾರಣ ಅದು ಕೃಷ್ಣನ ಸನ್ನಿಧಾನದಿಂದಲೇ ಆದ ಕೆಲಸ ಅನ್ನುವ ಅರ್ಥದಲ್ಲಿ ಒಂದು ಆವೇಶ ರೂಪವನ್ನು ಕೂಡ ಇಲ್ಲಿ ಸ್ಮರಣೆ ಮಾಡ್ತಾರೆ. ಸಾಕ್ಷಾತ್ತಾಗಿ ಅವತಾರ ಮಾಡಿದ ರೂಪಗಳಲ್ಲದೆ ಭಗವಂತ ಇನ್ನೊಬ್ಬರಲ್ಲಿ ಆವಿಷ್ಟನಾಗಿಯೂ ಕೂಡ ಭೂಭಾರವನ್ನು ಇಳಿಸಿದ ಅನ್ನುವ ಕಲ್ಪನೆ ಅದನ್ನು ಕೂಡ ಕೊಡ್ತಾ ಇದ್ದಾರೆ. ಧೇನುಕಾಸುರ ಮಥನ. ತ್ರಿಪುರವ ಹಾನಿಗೈಸಿದ. ತ್ರಿಪುರಾಸುರರನ್ನು ಸಂಹಾರ ಮಾಡಿದ್ದು ತ್ರಿಪುರಾರಿ ಅಂತ ಅನಿಸಿಕೊಂಡಿದ್ದು ರುದ್ರದೇವರು. ನಾವು ಹಿಂದೆ ನಗಚಾಪ ಅನ್ನುವಲ್ಲಿ ನೋಡಿದೆವು. ಮೇರು ಪರ್ವತಾಭಿಮಾನಿ ದೇವತೆಯೇ ರುದ್ರದೇವರಿಗೆ ಧನುಸ್ಸಾಗಿ ನಿಂತ, ವಿಷ್ಣುವೇ ಬಾಣವಾಗಿ ನಿಂತ ರುದ್ರದೇವರ ಆ ಬಾಣ ಬಿಟ್ಟು ತ್ರಿಪುರಾಸುರರನ್ನು ಸಂಹಾರ ಮಾಡಿದರು ಅಂತ ಇಲ್ಲಿ ಹೇಳ್ತಾರೆ. ತ್ರಿಪುರರ ಹಾನಿಗೈಸಿದ ಅಂತ ಭಗವಂತನಿಗೆ ಹೇಳ್ತಾರೆ. ಭಗವಂತ ಅಲ್ಲ ತ್ರಿಪುರಾಸುರರನ್ನು ಸಂಹಾರ ಮಾಡಿ. ತ್ರಿಪುರಾಸುರರನ್ನು ಸಂಹಾರ ಮಾಡಿದ್ದು ರುದ್ರದೇವರಲ್ಲವೇ ಅಂತ. ಹೌದು, ತ್ರಿಪುರಾಸುರರನ್ನು ಸಂಹಾರ ಮಾಡಿದ್ದು ರುದ್ರದೇವರು. ರುದ್ರದೇವರಿಂದ ಮರಣ ಹೊಂದಿದ ತ್ರಿಪುರಾಸುರರು ಮತ್ತೆ ಹುಟ್ಟಿ ಬಂದರು. ಬುದ್ಧಾವತಾರ ಕಾಲಕ್ಕೆ ಅವರು ಹುಟ್ಟಿ ಬಂದರು. ಅವರು ಹುಟ್ಟಿ ಬಂದಾಗ ಪುನಃ ಅವರಿಗೆ ಮೋಹಕ ಶಾಸ್ತ್ರವನ್ನು ಕೊಟ್ಟು ಅವರನ್ನು ಮೋಹಿಸುವುದಕ್ಕೋಸ್ಕರವಾಗಿ ಭಗವಂತ ಶುದ್ಧೋಧನನ ಮಗನಾಗಿ ಬುದ್ಧನಾಗಿ ಅವತರಿಸಿ ಇಂದಿಗೆ 2,500 ವರ್ಷದ ಹಿಂದೆ ಬುದ್ಧನಾಗಿ ಅವತರಿಸಿ ಅವರಿಗೆ ಮೋಹಕ ಶಾಸ್ತ್ರವನ್ನು ಕೊಟ್ಟ. ಅದ್ಭುತವಾದ ಮೋಹಶಾಸ್ತ್ರ. ಭಗವಂತ ಆ ಶುದ್ಧೋಧನನ ಹೆಂಡತಿ ಮಗುವನ್ನು ಹೆತ್ತಾಗ ಆ ಮಗುವನ್ನು ಮಾಯ ಮಾಡಿ ಭಗವಂತ ತಾನು ಮಗುವಿನ ರೂಪದಲ್ಲಿ ಅಲ್ಲಿ ಮಲಗಿಬಿಟ್ಟ. ಆಗ ಆ ತ್ರಿಪುರಾಸುರರಲ್ಲಿ ಒಬ್ಬನೇ ಅವನು ಶುದ್ಧೋಧನ ಅನ್ನತಕ್ಕಂಥವ. ಆ ತ್ರಿಪುರಾಸುರರೆಲ್ಲ ಆ ಮಗುವನ್ನು ಆ ಮಗು ಅವರನ್ನು ನೋಡಿ ನಗುತ್ತಾ ಇದೆ. ಇದೇನು ಮಗು ನಗುತ್ತಾ ಇದೆ ಅಂತ ಅವರಿಗೆಲ್ಲ ಆಶ್ಚರ್ಯ. ಆಗ ಆ ಮಗು ಹೇಳಿತು, ನಿಮ್ಮ ಜ್ಞಾನ ನೋಡಿ ನನಗೆ ನಗು ಬರ್ತಾ ಇದೆ. ಅಜ್ಞಾನವನ್ನೇ ಜ್ಞಾನ ಅಂತ ನಂಬಿ ನೀವು ನಡೀತಾ ಇದ್ದೀರಿ. ಕಾರಣ ನಿಮಗೋಸ್ಕರವಾಗಿ ಜ್ಞಾನೋಪದೇಶ ಮಾಡ್ತೇನೆ ಅಂತ ಸದ್ಧರ್ಮದ ಆಚರಣೆಯ ದಾರಿಯಲ್ಲಿರುವ ಆ ದೈತ್ಯರಿಗೆ ಆ ಕೂಸು ಹೇಳಿತು. ಅವರಿಗೆಲ್ಲ ಆಶ್ಚರ್ಯ. ಇದೇನು ಉಪದೇಶ ಮಾಡ್ತಾರೆ, ಈಗ ತಾನೇ ಅವತಾರ ಮಾಡಿದೆ ಕೂಸು ಉಪದೇಶ ಮಾಡ್ತೀನಿ ಅಂತದೆ ಅಂತ ಅವರೆಲ್ಲ ಆಶ್ಚರ್ಯಪಟ್ಟಾಗ ರುದ್ರಾದಿ ದೇವತೆಗಳು ಒಂದು ಅಸ್ತ್ರ ಪ್ರಯೋಗ ಮಾಡಿದರು. ಮೋಹಕ ನೋಡ್ರಿ ಹಾಗೆ ಎಲ್ಲ ಅಸ್ತ್ರಗಳನ್ನು ನುಗ್ಗಿ ಹಾಕಿದ ಕೂಸು.
ಅವರಿಗೆ ಅಪಾರವಾದ ವಿಶ್ವಾಸ ಬಂತು. ಆಗ ನಾನು ನಿಮಗಾಗಿ ಅವತರಿಸಿ ಬಂದ ಬುದ್ಧ ನಿಮಗಾಗಿ ಶಾಸ್ತ್ರವನ್ನು ಹೇಳ್ತೇನೆ ಕೇಳ್ರಿ ಅಂತ ಅವರಿಗೆ ವಿಶ್ವಾಸ ಹುಟ್ಟಿಸಿ ಮೋಹಕಶಾಸ್ತ್ರವನ್ನು ಅವರಿಗೆ ಉಪದೇಶ ಮಾಡ್ತಾನೆ. ಬುದ್ಧನಾಗಿ ಬೌದ್ಧ ಮತವನ್ನು ಅವರಿಗೆ ತಿಳಿಸಿ ಹೇಳ್ತಾನೆ. ಒಂದರ್ಥದಲ್ಲಿ ಮತ ಮೋಹಕ ಅಲ್ಲ, ಅವರು ತಪ್ಪು ಗ್ರಹಿಸಿದರು, ಇವನು ಹೇಳಿದ್ದನ್ನು ತಪ್ಪಾಗಿ ಗ್ರಹಿಸಿದರು, ದೇವತೆಗಳು ಸರಿಯಾಗಿ ಗ್ರಹಿಸಿದರು. ಇಂತಹ ಮೋಹಕ ಅವತಾರ ಅಲ್ಲದೆ ಈ ತ್ರಿಪುರಾಸುರರು ಹೇಗಿದ್ದರು ಅಂದರೆ, ಅವನ ಹೆಂಡತಿಯರು ಪಾರ್ವತಿಯನ್ನು ಪ್ರಾರ್ಥಿಸಿ ತನ್ನ ಪತಿಯಂದಿರು ಸುದೀರ್ಘ ಕಾಲ ಬಾಳಬೇಕು, ನಿಮಗೆ ಸೋಮಂಗಲ್ಯ ಇರಬೇಕು, ಸೌಭಾಗ್ಯ ಇರಬೇಕು ಅಂತ ಕೇಳಿದಾಗ ಎಲ್ಲಿಯವರೆಗೆ ನೀವು ಪಾತಿವ್ರತ್ಯ ಇರ್ತದೋ ಅಲ್ಲಿಯವರೆಗೆ ನಿಮ್ಮ ಪತಿಯಂದರಿಗೆ ಹಾನಿ ಇಲ್ಲ ಅಂತ ವರ ಕೊಟ್ಟಿದ್ರು ಪಾರ್ವತಿ ದೇವಿ. ಆದ್ದರಿಂದ ಬುದ್ಧ ಸೂಕ್ಷ್ಮ ಲೋಕದಲ್ಲಿ ಆ ಪತಿವ್ರತೆಯರ ಪಾತಿವ್ರತ್ಯವನ್ನು ಕಳಿಸುವುದಕ್ಕೋಸ್ಕರವಾಗಿ ವಿವಸ್ತ್ರನಾಗಿ ದಿಗಂಬರನಾಗಿ ಸಂಚರಿಸಿ ಅವರ ಮನಸ್ಸು ವಿಚಲಿತವನ್ನಾಗಿ ಮಾಡಿ ಅವರ ಪಾತಿವ್ರತ್ಯವನ್ನು ಕೆಡಿಸಿ ತ್ರಿಪುರಾಸುರನನ್ನು ಸಂಹಾರ ಮಾಡಿದ, ಅವರಿಗೆ ಅಜ್ಞಾನದ ದಾರಿಯಲ್ಲಿ ಕಳಿಸಿ ಅವರನ್ನು ನರಕಕ್ಕೆ ಕಳಿಸಿದ ಅನ್ನುವ ಇತಿಹಾಸವನ್ನು ನಾವು ಕೇಳ್ತೇವೆ. ಹೀಗೆ ತ್ರಿಪುರರ ಹಾನಿಗೈಸಿದ ನಿಪುಣ, ಇಂತಹ ಬುದ್ಧಿವಂತ ಮಾತನ್ನೇ ಅವರು ವಿಪರೀತವಾಗಿ ಗ್ರಹಿಸುವಂತೆ ಉಪದೇಶ ಮಾಡಿದ ನೈಪುಣ್ಯತೆ ಆ ಬುದ್ಧನ ಮಾತುಗಳಲ್ಲಿ ಕಾಣ್ತದೆ. ಇನ್ನು ಕಲಿಮುಖ ದಾನವರ ಸಂಹರಿಸಿ ಧರ್ಮದಿ ಕಾಯ್ದ. ಕಲಿಯುಗದ ಕಡೆಯ ಭಾಗದಲ್ಲಿ ಕಲಿ ಮೊದಲಾದ ದೈತ್ಯರ ಅವತರಿಸಿ ಹುಟ್ಟಿ ಮತ್ತೆ ಧರ್ಮವನ್ನು ನಾಶ ಮಾಡಬೇಕಂತ ಹೊರಟಾಗ ಭಗವಂತ ಕಲಿಕೆಯಾಗಿ ಅವತರಿಸಿ ಆ ದುಷ್ಟರಾಜರುಗಳನ್ನು ಸಂಹಾರ ಮಾಡಿ ಧರ್ಮ ಸ್ಥಾಪನೆ ಮಾಡಿ ಕೃತಯುಗವನ್ನು ಪ್ರಾರಂಭ ಮಾಡಿಸ್ತಾನೆ ಎನ್ನುವ ಕಥೆಯನ್ನು ನಾವು ಭವಿಷ್ಯತ್ತನ್ನು ತಿಳಿತೇವೆ ಭಾಗವತಾದಿ ಸಚ್ಚಾಸ್ತ್ರಗಳಲ್ಲಿ. ಹೀಗೆ ಭಗವಂತ ಅವತರಿಸಿ ಭಕ್ತರಿಗೆ ಅನುಗ್ರಹಿಸಿದ ಈ ಕರುಣಾ ಕಥೆಗಳನ್ನು ನಿತ್ಯದಲ್ಲಿ ಸ್ಮರಣೆ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಆ ಅವತಾರದ ಕಥೆ, ಅಲ್ಲಿ ತೋರಿಸಿದ ಅಪಾರ ಪರಾಕ್ರಮದ ಚಿಂತನೆ, ತೋರಿಸಿದ ಕರುಣೆ ನಮಗೆ ಚಿಂತನೆಗೆ ಕೊಡ್ತಾರೆ ದಾಸರು ಈ ಪದ್ಯದಲ್ಲಿ. ಮಧ್ವೇಶಾರ್ಪಣಮಸ್ತು. ವಿಶ್ವ ಪ್ಲಸ್ ಜನಹಿತಕ್ಕಿದು ಜ್ಞಾನದ ಜಾಲ.